ಹಲೋ everyone, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಸ್ಟೋನ್ ಮೇಸನ್ ಇದು ಫಸ್ಟ್ ಕೋರ್ಸ್ ಕಂಪ್ಲೀಟ್ ಆಗಿತ್ತು. ಟುಡೇ ಲೆಟ್ಸ್ ಲುಕ್ ಅಟ್ ದ ನೆಕ್ಸ್ಟ್ ಸ್ಟೆಪ್ ಆಫ್ ದ ಕನ್ಸ್ಟ್ರಕ್ಷನ್ ಪ್ರೊಸೆಸ್. ಫಸ್ಟ್ ಕರೆಕ್ಟ್ ರೇಷಿಯೋಲಿ ಸಿಮೆಂಟ್ ಸ್ಯಾಂಡ್ ಮಿಕ್ಸ್ ಮಾಡ್ಕೋಬೇಕು. ಪ್ರಾಪರ್ ಬಾಂಡಿಂಗ್ ಇರಬೇಕು ಅಂದರೆ ಮಿಕ್ಸಿ ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ಇರಲೇಬೇಕು. ಸ್ಟ್ಯಾಂಡರ್ಡ್ ಲೈನ್ ಆ್ಯಂಡ್ ಲೆವೆಲ್ ಮೇಂಟೈನ್ ಮಾಡಿಕೊಂಡು ಈ ಸ್ಟೋನ್ನ ಕೇರ್ಫುಲ್ಲಾಗಿ ಪ್ಲಾನ್ ಮಾಡ್ಕೋಬೇಕು. ಗ್ಯಾಸ್ ಪ್ಲೇಸಿಂಗ್ ಮತ್ತು ಅಲೈನ್ಮೆಂಟ್ನ ಕ್ರಾಸ್ ಚೆಕ್ ಮಾಡ್ಕೋಬೇಕು ಸೊ ದಟ್ ಲೋಡ್ ಡಿಸ್ಟ್ರಿಬ್ಯೂಷನ್ ಪರ್ಫೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಆ ಗ್ಯಾಪ್ ಮತ್ತೆ ಬೋರ್ಡರ್ಸ್ ಹಾಕಿ ಪ್ಯಾಕ್ ಮಾಡ್ಕೋಬೇಕು. ದೆನ್ ಸ್ಟ್ರಕ್ಚರಲ್ ಸ್ಟ್ರೆಂತ್ ಎಷ್ಟೋಕ್ಕೆ ಸಿಮೆಂಟ್ ಮಾರ್ಟರ್ ಹಾಕಿ ಫಿನಿಶ್ ಮಾಡ್ತಾರೆ. ಬೋರ್ಡರ್ಸ್ ಎಲ್ಲ ಕರೆಕ್ಟ್ ಲೆವೆಲಿಗೆ ಪ್ಯಾಕ್ ಮಾಡಿ ಅದ್ರ ಮೇಲೆ ಮಾರ್ಟರ್ ಹಾಕ್ಬಿಟ್ಟು ಫಿನಿಶಿಂಗ್ ಕೊಡಬೇಕು. ವಾಟರ್ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಬೇಕು. ಯಾವುದೇ ರೀತಿ ಗ್ಯಾಪ್ ಇಲ್ಲದೆ ಇರೋ ಥರ ನೋಡ್ಕೋಬೇಕು. ಇವಾಗ ನೀವು ನೋಡ್ತಿರ್ಬೋದು, ಲಾಸ್ಟ್ ವೀಡಿಯೋಲಿ ಹೇಳಿದ್ವಿ ಏನು ಸೆಟ್ ಬ್ಯಾಕ್ ಇದೆ ಅಷ್ಟಕ್ಕೂ ಸ್ಟೋನ್ ಮೇಸನ್ನೇ ಕನ್ಸ್ಟ್ರಕ್ಟ್ ಮಾಡ್ತೀವಿ ಸೊ ದಟ್ ನಮ್ಮ ಸ್ಟ್ರಕ್ಚರ್ ಅಕ್ಕಪಕ್ಕ ಸೈಟ್ ಅವರು ಹೊರತರ್ ಮಾಡ್ಕೊಂಡ್ರು ಏನೂ ಆಗಲ್ಲ. ಇದನ್ನ ನಾವು ಗ್ರೌಂಡ್ ಲೆವೆಲ್ವರೆಗೂ ಮಾತ್ರ ಮಾಡೋದು. ಇದರಿಂದ ಫ್ಯೂಚರಲ್ಲಿ ಕಾಂಪೌಂಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಮತ್ತು ಮ್ಯಾಂಡೇಟರಿ ಸ್ಟೆಪ್ ವಾಟರ್ ಆ್ಯಡ್ ಮಾಡಿ ಸಸ್ತ ಕ್ಲೀನ್ ಮಾಡೋದ್ರಿಂದ ಸೆಟ್ಟಿಂಗ್ ಸ್ಟ್ರಕ್ಚರ್ ತುಂಬ ಸ್ಟ್ರಾಂಗ್ ಆಗುತ್ತೆ, ಕ್ರ್ಯಾಕ್ ಫ್ರೀ ಆಗಿರುತ್ತೆ. ಫೈನಲಾಗಿ ಗ್ರೌಂಡ್ ಲೆವೆಲ್ವರೆಗೂ ರೆಡಿ ಆಗಿದೆ. ಫುಲ್ ಸ್ಟ್ರಕ್ಚರಲ್ ಸ್ಟ್ರೆಂತ್ ಮೇಂಟೈನ್ ಮಾಡೋಕ್ಕೆ ಕಂಟಿನ್ಯೂಸ್ ವರ್ಕ್ ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟೆಪ್ಗಾಗಿ ಫಾಲೋ ಮಾಡಿ.